ಅದೆಲ್ಲರಿಗೂ ನಮಸ್ಕಾರ. ಲೀಗ್ ಹಂತದ ಪಂದ್ಯಗಳು ಮುಕ್ತಾಯವಾಗಿದೆ ಪ್ರೋ ಕಬಡ್ಡಿ ಲೀಗ್ನಲ್ಲಿ ಇವಾಗ. ಸೊ ಪ್ಲೇ ಆಫ್ಸ್ ಹೇಗಿರುತ್ತೆ, ಹಾಗೆಯೇ ಹೇಗಿದೆ ಪ್ಲೇ ಆಫ್ಸ್ನ ಶೆಡ್ಯೂಲ್ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಬೆಂಗಳೂರು ಬುಲ್ಸ್ 3ನೇ ಸ್ಥಾನದಲ್ಲಿ ಮುಗಿಸ್ತಾರೆ. ಸೊ ಹಾಗಾಗಿ ಬೆಂಗಳೂರು ಬುಲ್ಸ್ಗೆ ಯಾರ ವಿರುದ್ಧ ಮ್ಯಾಚ್ ಇದೆ, ಹಾಗೆಯೇ ಪೂರ್ತಿ ಪ್ಲೇ ಆಫ್ ಶೆಡ್ಯೂಲ್ ಹೇಗಿದೆ ಅಂತ ನೋಡೋಣ ಈ ವಿಡಿಯೋದಲ್ಲಿ. ಅದಕ್ಕೂ ಮುಂದೆ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಸೊ ನಿನ್ನೆ ಕೊನೆಯ ಪಂದ್ಯ ಆಯಿತು. ಪ್ಲೇ ಆಫ್ಸ್ಗೆ ಮುಂಚೆ ಗ್ರೂಪ್ ಹಂತದ ಪಂದ್ಯಗಳು ನಿನ್ನೆ ಮುಕ್ತಾಯಗೊಂಡಿದೆ. ಅಪ್ಡೇಟೆಡ್ ಪಾಯಿಂಟ್ಸ್ ಟೇಬಲ್ ಹೇಗಿದೆ, ಗ್ರೂಪ್ ಸ್ಟೇಜ್ ಹಂತದ ಪಂದ್ಯಗಳು ಮುಕ್ತಾಯ ಬಳಿಕ ಅಂತ ನೋಡೋದಾದರೆ ಪುಣೇರಿ ಪಲ್ಟನ್ ಮೊದಲನೇ ಸ್ಥಾನವನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ. ಅದಾದ ಬಳಿಕ ದಬಾಂಗ್ ಡೆಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ. ಸೊ ಇವರಿಬ್ಬರ ನಡುವೆ ಮ್ಯಾಚ್ ನಡೆಯುತ್ತೆ. ಬೆಂಗಳೂರು ಬುಲ್ಸ್ 3ನೇ ಸ್ಥಾನದಲ್ಲಿ ಉಳ್ಕೊಳ್ತಾರೆ. ಹಾಗೆಯೇ ತೆಲುಗು ಟೈಟನ್ಸ್ 4ನೇ ಸ್ಥಾನಕ್ಕೆ ಅವರು ಕೂಡ ಉಳ್ಕೊಳ್ತಾರೆ. ಅದಾದ ಬಳಿಕ 5ನೇ ಸ್ಥಾನದಲ್ಲಿ ಹರಿಯಾಣ ಸ್ಟೀಲರ್ಸ್, 6ನೇ ಸ್ಥಾನದಲ್ಲಿ ಯು ಮುಂಬೈ, 7ನೇ ಸ್ಥಾನ ಪಟ್ನಾ ಪೈರೇಟ್ಸ್, 8ನೇ ಸ್ಥಾನ ಜೈಪುರ್. ಈ 8 ತಂಡಗಳು ಕ್ವಾಲಿಫೈ ಆಗಿದ್ದಾವೆ ಪ್ಲೇ ಆಫ್ಸ್ ಹಂತಕ್ಕೆ. ಎಲಿಮಿನೇಟರ್ ತಂಡಗಳು UP ಓದರ್ಸ್, ತಮಿಳ್ ತಲೈವಾಸ್, ಗುಜರಾತ್ ಜೈಂಟ್ಸ್ ಮತ್ತು ಬೆಂಗಾಲ್ ವಾರಿಯರ್ಸ್. ಸೊ ಇವಾಗ ಪ್ಲೇ ಆಫ್ಸ್ನ ವಿಚಾರಕ್ಕೆ ಬರೋಣ, ಯಾವ್ಯಾವ ಪಂದ್ಯ ನಡೆಯುತ್ತೆ ಅಂತ. ಇನ್ನು ಪ್ಲೇಯಿನ್ ಹಂತದ ಪಂದ್ಯಗಳನ್ನು ನೋಡೋದಾದರೆ ಹರಿಯಾಣ ಸ್ಟೀಲರ್ಸ್ ಮತ್ತು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಮೊದಲ ಪ್ಲೇಯಿನ್ ಪಂದ್ಯ ಆಡ್ತಾರೆ. ಪ್ಲೇಯಿನ್ 2ನೇ ಪಂದ್ಯ ಯು ಮುಂಬೈ ವರ್ಸಸ್ ಪಟ್ನಾ ಪೈರೇಟ್ಸ್ ನಡುವೆ ಆಗುತ್ತೆ. ಸೊ ಇನ್ನು ಕ್ವಾಲಿಫೈಯರ್ 1 ಪಂದ್ಯ ಪುಣೇರಿ ಪಲ್ಟನ್ ಮತ್ತು ದಬಾಂಗ್ ಡೆಲ್ಲಿ ನಡುವೆ ನಡೆಯುತ್ತೆ. ಮಿನಿ ಕ್ವಾಲಿಫೈಯರ್ನಲ್ಲಿ ಬೆಂಗಳೂರು ಬುಲ್ಸ್ ಬರ್ತಾರೆ. ಬೆಂಗಳೂರು ಬುಲ್ಸ್ ವಿರುದ್ಧ ಆಡಲಿದ್ದಾರೆ ತೆಲುಗು ಟೈಟಾನ್ಸ್. ಸೊ ಈ 4 ಪಂದ್ಯ ಇವಾಗಲೇ ಸೆಟ್ ಆಗಿದೆ. ಇದರಲ್ಲಿ ಸೋತವರು ಗೆದ್ದವರು ಅಂದಾಜಿನ ಮೇಲೆ ಮುಂದಿನ ಪ್ಲೇ ಆಫ್ ಪಂದ್ಯಗಳು ಬರುತ್ತೆ. ಸಣ್ಣದಾಗಿ ನೋಡೋದಾದರೆ ಪ್ಲೇಯಿನ್ 1 ಮತ್ತು ಪ್ಲೇಯಿನ್ 2ದಲ್ಲಿ ವಿನ್ ಆದ ತಂಡ ಎಲಿಮಿನೇಟರ್ 1ನಲ್ಲಿ ಸೆಣಸಾಡಲಿದ್ದಾರೆ. ಪ್ಲೇಯಿನ್ 1ರಲ್ಲಿ ಮತ್ತು ಪ್ಲೇಯಿನ್ 2ದಲ್ಲಿ ವಿನ್ ಆದ ತಂಡ. ಇನ್ನು ಅದಾದ ಬಳಿಕ ಮಿನಿ ಕ್ವಾಲಿಫೈಯರ್ ನಡೆಯುತ್ತೆ ಬೆಂಗಳೂರು ಬುಲ್ಸ್ ಮತ್ತು ತೆಲುಗು ಟೈಟಾನ್ಸ್ ನಡುವೆ. ಸೊ ಈ ಮ್ಯಾಚ್ನಲ್ಲಿ ಸೋತ ತಂಡ ಎಲಿಮಿನೇಟರ್ 1ನಲ್ಲಿ ವಿನ್ ಆದ ತಂಡದ ನಡುವೆ ಫೈಟ್ ಬೀಳುತ್ತೆ. ಇನ್ನು ಮಿನಿ ಕ್ವಾಲಿಫೈರ್ನಲ್ಲಿ ಗೆದ್ದ ತಂಡ ಎಲಿಮಿನೇಟರ್ 2 ಅಂದರೆ ಎಲಿಮಿನೇಟರ್ 1ನಲ್ಲಿ ವಿನ್ ಆದ ತಂಡ ಮತ್ತು ಮಿನಿ ಕ್ವಾಲಿಫೈರ್ನಲ್ಲಿ ಸೋತ ತಂಡ ಆಡ್ತಾರಲ್ಲ, ಆ ತಂಡದಲ್ಲಿ ಯಾವ ತಂಡ ವಿನ್ ಆಗುತ್ತೆ ಅದು ಎಲಿಮಿನೇಟರ್ 2ನಲ್ಲಿ ಎಲಿಮಿನೇಟರ್ 3 ಆಡಬೇಕಾಗತ್ತೆ. ಇದರಲ್ಲಿ ಮಿನಿ ಕ್ವಾಲಿಫೈರ್ನಲ್ಲಿ ವಿನ್ ಆದ ತಂಡದ ಜೊತೆ ಅವರು ಆಡಬೇಕು. ಸೊ ಇದರಲ್ಲೂ ಗೆದ್ದ ತಂಡ ಕ್ವಾಲಿಫೈಯರ್ 1 ಅಂದರೆ ಪುಣೇರಿ ಪಲ್ಟನ್ ಮತ್ತು ದಬಾಂಗ್ ಡೆಲ್ಲಿ ನಡುವೆ ಸೋತ ತಂಡದ ವಿರುದ್ಧ ಆಡಬೇಕಾಗುತ್ತೆ. ಕ್ವಾಲಿಫೈಯರ್ 2 ಆಗುತ್ತೆ ಅದು. ಕ್ವಾಲಿಫೈಯರ್ 1ನಲ್ಲಿ ಗೆದ್ದ ತಂಡ ಡೈರೆಕ್ಟಾಗಿ ಫೈನಲ್ಗೆ ಹೋಗ್ತಾರೆ. ಕ್ವಾಲಿಫೈಯರ್ 2ನಲ್ಲಿ ವಿನ್ ಆದ ತಂಡ ಮತ್ತೊಮ್ಮೆ ಫೈನಲ್ಗೆ ಬರುತ್ತೆ. ತುಂಬಾ ಹೆಕ್ಟಿಕ್ ಆಗಿದೆ ಇದು ಹೇಳಬೇಕು ಅಂತ ಹೇಳಿದ್ರೆ. ಫಸ್ಟ್ ನೋಡಿದ್ರೆ ಅರ್ಥ ಆಗಲ್ಲ ಇದು. ಸೊ ಮುಂದೆ ಹೋಗ್ತಾ ಅರ್ಥ ಆಗುತ್ತೆ. ಸದ್ಯಕ್ಕಂತೂ 4 ಮ್ಯಾಚ್ ಇದೆ. ಪ್ಲೇಯಿನ್ 1ರಲ್ಲಿ ಹರಿಯಾಣ ವರ್ಸಸ್ ಜೈಪುರ್ ಆದರೆ ಪ್ಲೇಯಿನ್ 2ದಲ್ಲಿ ಯು ಮುಂಬೈ ಮತ್ತು ಪಟ್ನಾ, ಕ್ವಾಲಿಫೈಯರ್ 1ನಲ್ಲಿ ದಬಾಂಗ್ ಡೆಲ್ಲಿ ಮತ್ತು ಪುಣೆ, ಮಿನಿ ಕ್ವಾಲಿಫೈಯರ್ನಲ್ಲಿ ಬುಲ್ಸ್ ಮತ್ತು ತೆಲುಗು ಟೈಟನ್ಸ್. ಸೊ ಮುಂದಿನ ಪಂದ್ಯಗಳು ಹೇಗಾಗುತ್ತೆ ಅಂತ ಅಪ್ಡೇಟ್ ಮಾಡ್ತೀನಿ. ಸದ್ಯಕ್ಕೆ ಇಷ್ಟು ಸಾಕು. ಸದ್ಯಕ್ಕೆ ರಾಶಿ ತಲೆಗೆ ತಗೊಳ್ಳೋದು ಬೇಡ. ಸೊ ಅರ್ಥ ಆಗುತ್ತೆ ನೋಡಿದ್ರೆ, 1-2 ಬಾರಿ ನೋಡಿದ್ರೆ ಅರ್ಥ ಆಗುತ್ತೆ ಹೇಗಿದೆ ಅದು ಅಂತ. ಸೊ ಅರ್ಥ ಆಗಿಲ್ಲ ಅಂದರೂ ಪರವಾಗಿಲ್ಲ. ಸದ್ಯಕ್ಕೆ 4 ಮ್ಯಾಚ್ ಇದೆ. ಮುಂದೆ ಏನೇನಾಗುತ್ತೆ ಅಂತ ನೋಡೋಣ. ಯಾವ್ಯಾವ ಪಂದ್ಯ ಯಾರ್ಯಾರು ಸಿಗುತ್ತೆ ಅಂತ ನೋಡ್ಬೋದು ಡೀಟೇಲ್ ಆಗಿ. ಬೆಂಗಳೂರು ಬುಲ್ಸ್ಗೆ ತೆಲುಗು ಟೈಟಾನ್ಸ್ ವಿರುದ್ಧ ಪಂದ್ಯ ಇರೋದು. ಸೊ 8 ತಂಡ ರೆಡಿ ಇದೆ ಇವಾಗ ಒಂದು ಟ್ರೋಫಿಗಾಗಿ ಸೆಣಸಾಡೋದಕ್ಕೆ. ಸೊ ನೋಡೋಣ, ಮೋಸ್ಟ್ ಪ್ರಾಬಬ್ಲಿ ಸಂಡೇ ಬರ್ಬೋದು ಬೆಂಗಳೂರು ಬುಲ್ಸ್ನ ಪಂದ್ಯ. ಸೊ ಸಂಡೇ ಸಿಗೋಣ ಮುಂದಿನ ಪಂದ್ಯದೊಂದಿಗೆ. ಸೊ ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋ ಆಗುತ್ತೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಪೋಸ್ಟಿಂಗ್ ಕನ್ನಡ. ಥ್ಯಾಂಕ್ ಯು.